ಬೆಂಗಳೂರು ದಕ್ಷಿಣ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಮತ್ತು ವಿತರಕ ಸಂಘ ರಿಜಿಸ್ಟರ್ಡ್ ಏನು ಈ ದಿನ ಒಂದು ಪತ್ರಿಕಾ ಪ್ರಕಟಣೆಯನ್ನು ಕರೆದಿದ್ದೀವಿ. ಯಾವ ವಿಚಾರವಾಗಿ ಅಂತಂದರೆ, ಆಲ್ ಇಂಡಿಯಾ AIOCD ಆಲ್ ಇಂಡಿಯಾ ಕಮಿಟಿಯವರು ಒಂದು ಆನ್ಲೈನ್ ಔಷಧಿ ಮಾರಾಟ ವಿರುದ್ಧವಾಗಿ, ಡಿಸ್ಕೌಂಟ್ ವಿರುದ್ಧವಾಗಿ, ಚೈನ್ ಲಿಂಕ್ಗಳು ಏನಿದೆ ಅದ್ರ ವಿರುದ್ಧವಾಗಿ ದೇಶವ್ಯಾಪ್ತಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ದಿನಾಂಕ 20/6/2026 ಆ ವಿಚಾರವಾಗಿ ನಾವು ಮೊನ್ನೆ ನಮ್ಮ ಕರ್ನಾಟಕದ ರಾಜ್ಯ FDA ಕಮಿಷನರ್ ಅವರು 3ನೇ ತಾರೀಕು ನಮ್ಮನ್ನೆಲ್ಲ ಕರೆದು ಒಂದು ಸಭೆಯನ್ನು ಮಾಡಿರ್ತಾರೆ. ಏನು ಸಭೆಯಲ್ಲಿ ಅಂದರೆ, ನಮ್ಗೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಆನ್ಲೈನ್ ವಿರುದ್ಧವಾಗಿ ಏನು ಇಲ್ಲಿಗಲ್ ಪರ್ಮಿಷನ್ ಇಲ್ಲ ಏನು ಆನ್ಲೈನ್ ನಡೀತಾ ಇದೆ, ಜನರ ಆರೋಗ್ಯಕ್ಕೆ ಮಾರಕವಾಗಿ ಏನು ಮಾಡ್ತಿದ್ದಾರೆ, ಅದರ ವಿರುದ್ಧವಾಗಿ ಸರ್ಕಾರ ಕ್ರಮ ತಗೊಳ್ಳೋಕೆ ಈಗಾಗಲೇ ನಮ್ಮ ಫುಡ್ ಅಂಡ್ ಸಿವಿಲ್ ಔಷಧ ಇಲಾಖೆಯ FDA ಕಮಿಷನರ್ ಅವರು ಈಗಾಗಲೇ ಅದ್ರ ವಿರುದ್ಧ ಸರ್ಕಾರ ಕ್ರಮವನ್ನು ತಗೊಳ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಏನು ಅಖಿಲ ಭಾರತ ಬಂದ್ಗೆ ಏನು ಕರೆ ಕೊಟ್ಟಿದೆ, ಈ ಬಂದ್ಗೆ ನಮ್ಮದು ನೈತಿಕವಾಗಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಮತ್ತು ವಿತರಕರ ಸಂಘ ನಾವು ನೈತಿಕವಾಗಿ ಕಪ್ಪು ಪಟ್ಟಿಯನ್ನು ಧರಿಸುವುದರ ಮೂಲಕ ನಾವು ಅವರಿಗೆ ಬೆಂಬಲವನ್ನು ಸೂಚಿಸ್ತೀವಿ. ಆ ದಿನ ನಾವು ಏನು 20ನೇ ತಾರೀಕು ಯಾವುದೇ ಅಂಗಡಿ ಮಳಿಗೆಗಳನ್ನು ನಾವು ಬಂದ್ ಮಾಡೋದಿಲ್ಲ ಅಂತ ಈ ಮೂಲಕ ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲ ಔಷಧಿ ವ್ಯಾಪಾರಿಗಳ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಈ ಮೂಲಕ ನಾವು ಒಂದು ಪತ್ರಿಕಾ ಪ್ರಕಟಣೆಯ ಮೂಲಕ ತಿಳಿಸ್ತಾ ಇದ್ದೀವಿ. ಏನಿ ಆನ್ಲೈನ್ ಔಷಧ ಮಾರಾಟ ನಮ್ಮ ಜನಗಳಿಗೆ ಮಾರಕವಾಗಿದೆ, ಅದು ಏನಾಗಿದೆ ಅಂತ ನಮ್ಮ ಮೊನ್ನೆ ಸುದೀರ್ಘವಾಗಿ ಪ್ರೆಸ್ ಕ್ಲಬ್ ಅಲ್ಲಿ ನಾವು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದೀವಿ. ಮೊನ್ನೆ ಆನ್ಲೈನ್ ನಮಗೆ ಮಾರಕವಾಗಿದೆ, ಜನಗಳಿಗೆ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ. ಈ ಬಿಸಿ ಒತ್ತಡದಲ್ಲಿ ಜನ ಏನ್ ಮಾಡ್ತಿದ್ದಾರೆ, ಆನ್ಲೈನ್ ಮುಖಾಂತರ ಹಣ್ಣು ತರಕಾರಿ ತರಿಸೋ ತರ ಇವರು ಔಷಧಿಗಳನ್ನ ತರ್ತಿದ್ದಾರೆ. ಆನ್ಲೈನ್ ಮುಖಾಂತರ ಮಾರಾಟಕ್ಕೆ ಯಾವುದೇ ಸರ್ಕಾರದ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅವರಿಗೆ ಯಾವುದೇ ಪರ್ಮಿಷನ್ ನಮ್ಮ ಇಲಾಖೆಯಲ್ಲಿ ಸರ್ಕಾರದಲ್ಲೇ ಇಲ್ಲ. ಸೊ ಅನಧಿಕೃತವಾಗಿ ಏನು ಈಗ ಆನ್ಲೈನ್ ಮುಖಾಂತರ ಮಾಡ್ತಿದ್ದಾರೆ ಅದನ್ನ ಬಂದ್ ಮಾಡಬೇಕು ಸಂಪೂರ್ಣವಾಗಿ ಅಂತ ಆಲ್ ಇಂಡಿಯಾ ಏನು ನಮ್ಮ ಈ ಸಂಘಟನೆಗಳಿದಾವೆ ಅವು ಕರೆ ಕೊಟ್ಟಿರೋ ಬಂದ್ಗೆ ನಾವು ಸಂಪೂರ್ಣ ಬೆಂಬಲವನ್ನ ಘೋಷಿಸುತ್ತಾ, ಆದ್ರೆ ಈಗಾಗಲೇ ನಾವು 3 ಬಾರಿ ಇದರ ವಿರುದ್ಧ ಹೋರಾಟವನ್ನು ಮಾಡಿದೀವಿ. ಅಂಗಡಿಗಳು ಬಾಗ್ಲಾಕಿ ನಮ್ಗೆ ಏನು ಉಪಯೋಗ ಆಗ್ಲಿಲ್ಲ. ಆ ನಿಟ್ಟಿನಲ್ಲಿ ನಾವು ಯಾರೋ ಆ ದಿನ ಬಾಗ್ಲಾಕದೆ ಸಾಂಕೇತಿಕವಾಗಿ ಅವ್ರಿಗೆ ಬೆಂಬಲವನ್ನು ಸೂಚಿಸ್ತಾ ನಾವು ಏನ್ ಅಂಗಡಿಗಳನ್ನು ತೆಗೆದು ಕಪ್ಪು ಪಟ್ಟಿಯನ್ನು ಧರಿಸಿ ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ನಮ್ಮ ಆಯುಕ್ತರು ಕೂಡ ಎಲ್ಲ ಜಿಲ್ಲೆಯ 12ನೇ ತಾರೀಕು 12/5/2021 ಬಂದ್ ಕುರಿತು ವರದಿ ಪಡೆಯಲು ಉದ್ದೇಶಿಸಿದ್ದ ಗೌರವಾನ್ವಿತ FDA ಮತ್ತು ಆಯುಕ್ತರು ಒಂದು ಝೂಮ್ ಮೀಟಿಂಗ್ ತಗೊಂಡಿದ್ರು. ಎಲ್ಲಾ ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು, ರಾಜ್ಯ ಪದಾಧಿಕಾರಿಗಳು, ರಾಜ್ಯ ಸಂಘದವ್ರನ್ನೆಲ್ಲ ಕರೆದು ಅವರು ಏನು ಇದ್ರ ಸಾಧಕ ಬಾಧಕಗಳನ್ನೆಲ್ಲ ಕೇಳಿ ನಮ್ಮ ಸರ್ಕಾರ ಇದರ ವಿರುದ್ಧ ಕ್ರಮ ಮಾಡ್ತಿದ್ದೀವಿ, ದಯಮಾಡಿ ನೀವು ಯಾವುದೇ ಕಾರಣಕ್ಕೂ ಜನಗಳು ಸಾಮಾನ್ಯ ಜನರಿಗೆ ತೊಂದರೆ ಕೊಡಬಾರ್ದು ಅಂತ ನಮ್ಮನ್ನ ಕೇಳ್ಕೊಂಡ್ರು. ಆಮೇಲೆ ಆದೇಶದ ಪ್ರತಿನೂ ಕೂಡ ನಮ್ಮಲ್ಲಿ ಇದೆ, ಅದನ್ನೆಲ್ಲ ತಮಗೆ ತಲುಪ್ತೀವಿ. ಅವರು ಸರ್ಕಾರ ಆದೇಶ ಕೂಡ ಮಾಡಿದೆ, ಸರ್ಕಾರಕ್ಕೆ ಸುಸ್ಕೃತವಾಗಿ ವರದಿಯನ್ನು ನೀಡಿದೆ. ಇನ್ನ ಕೆಲವು ದಿನಗಳಲ್ಲಿ ರಾಜ್ಯ ಅದರ ವಿರುದ್ಧ ಕ್ರಮಕ್ಕೆ ಮುಂದಾಗಿರೋದ್ರಿಂದ ನಾವು ಸಾಂಕೇತಿಕವಾಗಿ ಯಾರಿಗೆ ಸಾರ್ವಜನಿಕರವಾಗಿ ತೊಂದರೆಯನ್ನು ನೀಡದೆ ನಾವು ಬಂದ್ಗೆ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದ್ದೀವಿ. ಆದ್ರೆ ಅದು ನೈತಿಕವಾಗಿ ಬೆಂಬಲವನ್ನು ನೀಡಬೇಕು ಅಂತ ನಾವು ಈ ದಿನ ಬೆಂಗಳೂರು ದಕ್ಷಿಣ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘ ನಿರ್ಧರಿಸಿದ್ದೀವಿ. 25 ಏನು ಬುಧವಾರ ಏನು ಆಲ್ ಇಂಡಿಯಾ ಬಂದ್ ನಡೆಯುತ್ತೆ, ಅವತ್ತು ನಮ್ಮ ಜಿಲ್ಲೆಯ ಎಲ್ಲ ಔಷಧಿ ವ್ಯಾಪಾರಿಗಳು, ನಮ್ಮ ಸಂಘ ಒಳಪಟ್ಟ ಎಲ್ಲ ಔಷಧಿ ವ್ಯಾಪಾರಿಗಳು ಕೂಡ ಎಲ್ಲರೂ ಬಾಗಿಲು ತೆಗೆದು ವ್ಯಾಪಾರ ಮಾಡ್ತಾರೆ. ಸಾರ್ವಜನಿಕರು ತೊಂದರೆ ಆಗದಂಗೆ ಎಲ್ಲರೂ ಕೂಡ ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ವ್ಯಾಪಾರ ಮಾಡಲಿಕ್ಕೆ ನಾವು ಈ ಮೂಲಕ ಎಲ್ಲರಲ್ಲೂ ಕಳಕಳಿಯನ್ನು ಮನವಿಯನ್ನು ಮಾಡ್ತಾ, ಈ ಒಂದು ಸಂದರ್ಭದಲ್ಲಿ ಈ ನಾವೇನು ಈ ಆನ್ಲೈನ್ ಇಂದ ನಮ್ಗೆ ಸಮಸ್ಯೆ ಆಗ್ತಿತ್ತು ಅದನ್ನ ವಿಸ್ತೃತವಾಗಿ ನಾವು ನಮ್ಗೆಲ್ಲ ಪ್ರಕಟಣೆ ಮೂಲಕ ತಮ್ಗೆ ತಿಳಿಸಿದೀವಿ. ಯಾವುದೇ ಪರವಾನಗಿಯೂ ಇಲ್ಲ ಆನ್ಲೈನ್ಗೆ, ಅಧಿಕೃತವಾಗಿ ಸರ್ಕಾರದ ರಾಜ್ಯ ರಾಷ್ಟ್ರ ಮಟ್ಟ ಯಾವುದೇ ಪರವಾನಗಿ ಇಲ್ಲದೆ ನಡೀತಿದೆ. ಸೊ ಅದನ್ನ ದಯಮಾಡಿ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ಬಂದನ್ನು ಮೂಲಕ ಏನ್ ನಮ್ಮ ಚಿಲ್ಲರೆ ಮಾರಾಟಗಾರರು ಏನಿದೀವಿ ಅವರ ಸಮಸ್ಯೆಗೆ ಸ್ಪಂದಿಸಿ ಈ ಆನ್ಲೈನ್ ಪೂತವನ್ನ ನಮ್ಮಲ್ಲಿಂದ ಓಡಿಸಿ
ನಾವೇನು ಪಾರಂಪರಿಕವಾಗಿ ಔಷಧಿ ವ್ಯಾಪಾರಿಗಳು ಈಗ 50 ವರ್ಷ 60 ವರ್ಷದಿಂದ ಮಾಡ್ಕೊ ಬರ್ತಿದೀವಿ, ನಾವು ಆನ್ಲೈನ್ ಓಡಿಸಿ ನಾವೆಲ್ಲ ಜೀವನ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರಾದ ಮೊಹಮ್ಮದ್ ಏಜಾಜ್ ಸರ್ ಅವರು ಬಂದ್ ಕುರಿತು ಒಂದೆರಡು ಮಾತಾಡ್ತಾರೆ ಸರ್. ನಮಸ್ಕಾರ. ಈಗಾಗಲೇ ಈ ಆನ್ಲೈನ್ ಬಗ್ಗೆ ವಿಚಾರ ತಮ್ಗಳಿಗೂ ಗೊತ್ತಿದೆ. ನಾವು ಏನೋ ಆರ್ಡರ್ ಮಾಡಿರ್ತಾರೆ, ಅಲ್ಲಿ ಏನೋ ಬಂದಿರ್ತದೆ. ನಾವು ಏನೋ ಕೊಟ್ಟಿರ್ತೀವಿ, ಅಲ್ಲಿ ಏನೋ ಆಗಿರ್ತದೆ. ಅದ್ರ ಬೆಲೆ ಎಷ್ಟೋ ಇರ್ತದೆ, ಅದ್ರಲ್ಲಿ ನೋಡಿದ್ರೆ ಅಸಹ್ಯ ಆಗೋ ಥರದ ವರ್ತನೆಗಳೇ. ಇದು ನಮಗೆ ತಿಂಡಿ ಪದಾರ್ಥಗಳು, ಉಟ್ಕೊಳ್ಳೋಂಥ ಉಡುಗೆಗಳಾಗ್ಬೋದು, ಕಾಸ್ಮೆಟಿಕ್ಸ್ ಆಗ್ಬೋದು, ಬಟ್ಟೆಗಳಾಗ್ಬೋದು, ಮನೆಗೆ ಬೇಕಾಗಿರೋ ಸಾಮಗ್ರಿಗಳಾಗ್ಬೋದು, ಅವುಗಳೇ ಆ ಥರ ಆಗ್ತಾ ಇರುವಾಗ ಇನ್ನು ಈ ಆನ್ಲೈನ್ ಔಷಧಿಗಳಲ್ಲಿ ಇವ್ರು ಯಾವುದು ಏನು ಅನ್ನೋದನ್ನ ಖಚಿತವಾದ ಒಂದು ಔಷಧಿ ಎಲ್ಲ ತಲುಪ್ತದೆ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ನಾವು ಈ ಗೌರವಾನ್ವಿತವಾದ ಒಂದು ಹುದ್ದೆ ಆಚರಣೆ ಮಾಡ್ತಾ ಇದ್ದೀವಿ. ಇದು ಒಂದು ಸಂಪರ್ಕ. ಕಷ್ಟದಲ್ಲಿ ಬಂದಿರ್ತಾರೆ, ಅವ್ರ ದುಃಖದಲ್ಲಿ ಬಂದಿರ್ತಾರೆ, ಅವರ ಕಷ್ಟನ ಆ ರೋಗಿಗಳನ್ನ ವೈದ್ಯರು ಹೇಳಿರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಆಯಾ ಮೆಡಿಕಲ್ ಸ್ಟೋರ್ನವರು ತಗೊಳ್ಳೋ ವಿಧಾನ, ಏಂತಕ್ಕೆ ಎಷ್ಟು ತಗೋಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಅವ್ರನ್ನ ಅರ್ಥ ಮಾಡಿ, ಔಷಧಿಗಿಂತ ಹೆಚ್ಚಾಗಿ ನಮ್ಮ ಸಂಪರ್ಕ ಅವ್ರಿಗೆ ಗುಣಮಟ್ಟ ಪಡಿಸೋವಂಥ ಒಂದು ಸಂಬಂಧಗಳಿರ್ತವೆ. ಆ ಸಂಬಂಧಗಳಿದ್ದೇನೆ ಎಷ್ಟೋ ಇದು ಔಷಧಿಗಳು, ಕಾಯಿಲೆಗಳು ವಾಸಿ ಆಗೋದಿಲ್ಲ. ಅಂಥದ್ರಲ್ಲಿ ಬರೀ ಆನ್ಲೈನಲ್ಲಿ ತೊಗೊಂಡಿದ್ದಾಗ ಏನೋ ಒಂದು ಮರೀಚಿಕೆ ಥರ ಅಲ್ಲಿ ನೀರದೆ ಇಲ್ಲಿ ನೀರದೆ ಅಂತ ಹೇಗೆ ಹೋಗ್ತಾ ಇದೀವೋ ಆ ರೀತಿ ಆಗ್ತದೆ. ಹಾಗಾಗಿ ನಾವು ಜನನ ಕೂತ್ಕೊಂಡು ತರಿಸ್ಕೊಳ್ಳೋ ಅಂಥ ಒಂದು ಸೌಲಭ್ಯ ಬಿಟ್ಟರೆ ಅದರ ಗುಣಮುಖ ಆಗ್ಬೋದು, ಸಂಬಂಧಗಳಾಗ್ಬೋದು, ಸಂಪರ್ಕ ಆಗ್ಬೋದು, ವಿಶ್ವಾಸಗಳಾಗ್ಬೋದು, ಅದು ಸಿಗೋದಿಲ್ಲ. ಹಾಗಾಗಿ ಆನ್ಲೈನನ್ನು ನಿಷೇಧ ಮಾಡ್ತಾ ಇರೋ ಇಂಥದ್ದು. ಮತ್ತು ಇದು ಏನು ಈ ವಿಚಾರಕ್ಕೆ ನಮ್ಮ ಎಲ್ಲ ಔಷಧ ವ್ಯಾಪಾರಿಗಳು ಸಹಕಾರ ನೀಡ್ತಿದ್ವಿ. ಅದನ್ನು ಬಂದು ವಿಚಾರವಾಗಿ ನಾವು ಕಪ್ಪು ಬಟ್ಟೆಯನ್ನು ಧರಿಸಿ, ಯಾಕಂದರೆ ನಾವು ಸೇವಾ ವೃತ್ತಿಯಲ್ಲಿರೋದ್ರಿಂದ ನಾವು ಸೇವೆಗೆ ಸದಾ ಸಿದ್ಧರಿರ್ತೀವಿ. ಅಂಥ ಕೊರೋನಾ ಸಂದರ್ಭದಲ್ಲೇ ನಾವು ಯಾವುದೇ ರೀತಿಯ ಒಂದು ಹಣಕಾಸು ಅಥವಾ ಬೇರೆ ಇದು ಆದಾಯದ ಒಂದು ಮೂಲಗಳನ್ನೇ ಲೆಕ್ಕಕ್ಕಿಡದೆ ನಾವು ಹಗಲು ರಾತ್ರಿ ಆ ಒಂದು ಕೊರೋನಾದಲ್ಲೂ ಸೇವೆ ಮಾಡಿರ್ತೀವಿ. ಈ ಸಂದರ್ಭದಲ್ಲಿ ಈ ವಿಚಾರವಾಗಿ ಈ ಆನ್ಲೈನು ದುರಂತ ಅಂತ ಹೇಳಿ ಈ ಎರಡು ಮಾತನ್ನ ನಾನು ಮುಗಿಸ್ತೀನಿ. ಜೈ ಹಿಂದ್.